ಹೇಗಂದ ಹೇಗಿದ್ಯಾ? ಹೇಗಾಗ್ತಿದೆ ಲೈಫ್ ಇವಾಗ? ಮುಂಚೆಗಿಂತ ಪರವಾಗಿಲ್ವಾ ಅಥವಾ ಇನ್ನೂ ಹಿಂಸೆ ಅನ್ನಿಸ್ತಿದ್ಯಾ? ವಾಟ್ಸ್ ಹ್ಯಾಪ್ನಿಂಗ್? ಹ್ಞೂ ಗೊತ್ತು ನನಗೂ ಯಾವ ರೀತಿ ಬದುಕ್ತಿದ್ಯಾ ಅಂತ. ಸೊ ಅದಕ್ಕೇನೆ ಇವಾಗ ನಿನ್ನ ಬದುಕಿಗೆ ನಾನು ವಾಪಸ್ ಬರ್ತಿರೋದು. ಇವತ್ತು ನಾನು ಇನ್ನೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಜಾಗದಲ್ಲಿ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಆ್ಯಕ್ಚುಲಿ ಈ ವ್ಯಕ್ತಿ ನಿನಗೆ ಮುಂಚೆಯಿಂದನೂ ಕೂಡ ಗೊತ್ತು, ಆದರೆ ನೀನು ಬೆಳೀತಾ ಬೆಳೀತಾ ಆ ವ್ಯಕ್ತಿನ ಮಾತ್ರ ಮರೆತು ಮುಂದೆ ಬಂದ್ಬಿಟ್ಟಿದ್ಯಾ. ಆದರೆ ಒಂದು ವಿಷಯ ಏನಂದರೆ, ಆ ವ್ಯಕ್ತಿ ಮಾತ್ರ ಇನ್ನೂ ಸಹ ನಿನಗಾಗಿ ಕಾಯ್ತಾ ನಿಂತಿದ್ದಾರೆ. ಹೋಗೋಣ ಅಲ್ಲಿಗೆ. ರೆಡಿನಾ ಈಗ? ಸೊ ಆ ಪ್ರಪಂಚಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಜಸ್ಟ್ ಟೇಕ್ ಅ ಸ್ಲೋ ಬ್ರೆತ್ ಇನ್ ಆ್ಯಂಡ್ ಜಸ್ಟ್ ಲೆಟ್ ಇಟ್ ಗೋ. Breathe in and release. ಶೋಲ್ಡರ್ಸ್ ಡ್ರಾಪ್ ಮಾಡು. ಯಾವುದೇ ರೀತಿಯಾದ ಪ್ರೆಷರ್ ಕೊಟ್ಕೊಳ್ಳೋಕೆ ಹೋಗಬೇಡ. ಫೀಲ್ ಫ್ರೀ, ಕಂಫರ್ಟಬಲ್. ಕೂತ್ಕೊಳ್ಳೋ ಹಾಗಿದ್ರೆ ಕೂತ್ಕೊಂಡು ಕೇಳಿಸ್ಕೊ, ಇಲ್ಲ ಮಲ್ಕೊಳ್ಳೋ ಹಾಗಿದ್ರೆ ಮಲ್ಕೊಂಡು ಕೇಳಿಸ್ಕೊ. ಸಂಪೂರ್ಣವಾಗಿ ಈ ಪ್ರಪಂಚನ ನೀನು ಮರೆತು ಹೊಸ ಪ್ರಪಂಚಕ್ಕೆ ಕಾಲಿಡ್ತಾ ಇದೆಯಾ. ಇವಾಗ ನೀನು ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಾ. ಸಂಜೆಯ ಸೂರ್ಯ ನಿನ್ನನ್ನು ಮುದ್ದಾಡೋಕೆ ಅಂತಲೇ ಬರ್ತಾ ಇದ್ದಾನೆ. ಗಾಳಿ ತಂಪಾಗಿದೆ. ಹಾಗೆಯೇ ಯಾವುದೋ ಒಬ್ಬ ಹಳೆಯ ಗೆಳೆಯ ನಿನ್ನ ಜೊತೆಲೇ ಬರ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಯಾವುದೇ ಶಬ್ದಗಳಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಏನು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇಲ್ಲ ನಿನಗಿವಾಗ. ಸಂಪೂರ್ಣವಾದ ಶಾಂತತೆ ಇದೆ. ಇದು ನಿನ್ನ ಮನೆ ಅಂತ ಅನ್ನಿಸ್ತಿದೆ ನಿನಗೆ. ಆ್ಯಂಡ್ ಹಾಗೆ ನೀನು ನಡ್ಕೊಂಡು ಹೋಗ್ತಾ ಹೋಗ್ತಾ ಇದೇ ಸಮುದ್ರದ ದಡದ ಪಕ್ಕದಲ್ಲಿ ಒಂದು ಚಿಕ್ಕದಾದ ಗೇಟ್ ಕಾಣಿಸುತ್ತೆ. ತುಂಬ ಚಿಕ್ಕದ್ದು, ಮರದಿಂದ ಮಾಡಿರುವಂಥ ಗೇಟ್ ಅದು. ನೀ ಚಿಕ್ಕ ವಯಸ್ಸಲ್ಲಿ ಆಟಾಡಬೇಕಾದ್ರೆ ಗೇಟ್ಗಳೆಲ್ಲ ನೆನಪಿದೆಯಾ? ಮರದಿಂದ ಹೇಗೆ ಮಾಡಿರ್ತಿದ್ರು ಅಂತ. ಸೊ ಆ ರೀತಿ ಅದ್ರ ಮೇಲೆ ಇವಾಗ ಕೈ ಇಡು ಆ್ಯಂಡ್ ನಿನ್ನ ಬಾಲ್ಯನ ನೆನಪಿಸ್ಕೊ. ಆ ಮರದ ಗೇಟ್ಗಳನ್ನ ನೀನು ಮುಟ್ಟಬೇಕಾದ್ರೆ ಹೇಗಿರ್ತಿತ್ತು, ಎಷ್ಟು ಬೆಚ್ಚಗಿನ ಭಾವ ಆಗ್ತಿದೆ ಇವಾಗ ಅಂತ. ಸೊ ಇವಾಗ ಸ್ಲೋ ಆಗಿ ಆ ಗೇಟನ್ನು ಓಪನ್ ಮಾಡು. ಈಗ ನೀನು ಎಲ್ಲಿ ನಿಂತಿದ್ಯಾ ಗೊತ್ತಾ? ಮೊದಲನೇ ಬಾರಿಗೆ ನಿನ್ನ ಆತ್ಮ ಹೇಗೆ ಖುಷಿಯಾಗಿರಬೇಕು ಅನ್ನೋದನ್ನು ಕಲಿತು ಅಲ್ಲಿ. ನೀನು ನೆನೆಸ್ಕೊಂಡ್ರೆ ಮೇ ಬಿ ಅದು ಯಾವುದೋ ನಿಮ್ಮ ಏರಿಯಾದ ಗಲ್ಲಿ ಆಗಿರ್ಬೋದು, ನೀನು ಆಟಾಡ್ತಿದ್ದಂಥ ಜಾಗ, ಅಥವಾ ನಿನ್ನ ಹಳೆ ಮನೆ ಆಗಿರ್ಬೋದು, ಅಥವಾ ನಿಮ್ಮ ಊರಲ್ಲಿದ್ದ ಹೊಲ ಗದ್ದೆ, ಅಥವಾ ನಿಮ್ಮ ಮನೆ ಮಹಡಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮೂಲೆ ನೀನು ತುಂಬ ಇಷ್ಟಪಡ್ತಿರೋಂಥ ಜಾಗ ಆಗಿರ್ಬೋದು. ಅದನ್ನು ನೀನೇ ಚೂಸ್ ಮಾಡಿ ಇವಾಗ. ಯಾಕಂದರೆ ಇದು ನಿನ್ನ ಜಾಗ. ಆ್ಯಂಡ್ ಇಲ್ಲಿ ಎಲ್ಲವೂ ಕೂಡ ತುಂಬ ಬ್ರೈಟ್ ಆಗಿದೆ ಆ್ಯಂಡ್ ಕಲರ್ಫುಲ್ ಆಗಿದೆ. ಗಾಳಿ ಏನು ಬೀಸ್ತಿದೆಯೋ ಅದರ ಸುವಾಸನೆ ಕೂಡ ನಿನ್ನ ಬಾಲ್ಯದ್ದಾಗಿದೆ. ಆ ಚಾಪ್ ಪೀಸಿಂದ ಬರ್ತಿದ್ದಂಥ ಪೌಡರ್ ಆಗಿರ್ಬೋದು, ಅಥವಾ ಮಣ್ಣಿನ ವಾಸನೆ, ಅಥವಾ ಅಮ್ಮ ಮಾಡ್ತಿರೋ ಅಡುಗೆದಾಗಿರ್ಬೋದು, ಅಥವಾ ಮೊದಲನೇ ಬಾರಿಗೆ ಮಳೆ ಬಂದಾಗ ಸುವಾಸನೆ ಬರುತ್ತೆ ಗೊತ್ತಾ, ಅದು. ಕೇಳಿಸ್ಕೊ. ಇದೇ ಜಾಗದಲ್ಲಿ ನೀನು ಎಷ್ಟು ನಗ್ತಾ ಆಟ ಆಡ್ತಿದ್ದೆ, ಖುಷಿಯಾಗಿರ್ತಿದ್ದೆ, ಆ್ಯಂಡ್ ಅದೆಲ್ಲವೂ ಕೂಡ ನಿನಗೆ ಮತ್ತೆ ಕೇಳಿಸ್ತಾ ಇದೆ. ಹೇ ಕಂದ, ಅಲ್ಲಿ ಮುಂದೆ ನೋಡು. ಯಾರದು ಚಿಕ್ಕ ಮಗು? ನಾನು ಮೇ ಬಿ ನೀನು ಮಾತ್ರ ಇರ್ತೀಯ ಇಲ್ಲಿ ಅಂದ್ಕೊಂಡಿದ್ದೆ, ಯಾಕಂದರೆ ಇದು ನಿನ್ನ ಜಾಗ ಅಲ್ವಾ. ನೋಡಿದ್ರೆ ಬೇರೆ ಯಾವುದೋ ಒಂದು ಮಗು ಇದೆ, ಓಡಾಡ್ತಾ ಇದೆ, ಆಟ ಆಡ್ತಿದೆ. ನೋಡಿ ಎಷ್ಟು ಫ್ರೀ ಆಗಿದೆ ಅಲ್ವಾ ಅದು, ಆ್ಯಂಡ್ ಎಷ್ಟು ಜೀವಂತವಾಗಿದೆ. ನೋಡ್ತಿದ್ರೇ ನಾವು ಆ ರೀತಿ ಬದುಕಬೇಕು ಅಂತ ಅನ್ನಿಸ್ತಿದೆ ಅಲ್ವಾ. ಹೇಗಂದ ನೀನಾ ಅದು? ನಾನು ಯಾರೋ ಬೇರೆಯವ್ರು ಅಂದ್ಕೊಂಡಿದ್ದೆ.
ಇಟ್ಸ್ ಯು. ಏಯ್, ಎಷ್ಟು ಖುಷಿ ಆಗಿದೆಯಾ, ಎಷ್ಟು ಫ್ರೀ ಆಗಿದೆಯಾ, ಎಷ್ಟು ನಗ್ನಾಗ್ತಾ ಇದೆಯಾ, ಆಟ ಆಡ್ತಿದ್ಯಾ ಅಲ್ವಾ? ಹಾಗೆ ನೋಡು ನಿನ್ನನ್ನು. ಯಾವ ಹಾರ್ಟ್ ಬ್ರೇಕ್ಸ್ ಇಲ್ಲ, ಯಾವ ಭಯ ಇಲ್ಲ, ಯಾರ ಬಗ್ಗೆ ಒಪಿನಿಯನ್ಸ್ ಕೂಡ ಇಲ್ಲ. ಅಥವಾ ಒಪಿನಿಯನ್ ಯಾರು ಹೇಳಿದ್ರು ಕೂಡ ಅದ್ರ ಬಗ್ಗೆ ನಿನಗೆ ಗಮನವೂ ಇಲ್ಲ. ಆ ಪುಟ್ಟ ಮಗುವಿನ ಆತ್ಮಕ್ಕೆ ಗೊತ್ತಿರೋದೊಂದೇ, ಎಷ್ಟು ಖುಷಿಯಾಗಿರಬೇಕು ಅನ್ನೋದು, ಹೇಗೆ ಎಂಜಾಯ್ ಮಾಡಬೇಕು, ಎಲ್ಲ ವಿಷಯದಲ್ಲಿ ಯಾವ ರೀತಿ ಕ್ಯೂರಿಯಾಸಿಟಿ ತೋರಿಸ್ಬೇಕು, ಮತ್ತು ಎಲ್ಲನೂ ಕೂಡ ಯಾವ ರೀತಿ ಅದ್ಭುತವಾಗಿ ನೋಡಬೇಕು ಅನ್ನೋದು. ಹಾಗೆ ಗಮನಿಸುವ ಮಗುನ, ನಿನ್ನನ್ನು ಏನು ಯೋಚನೆ ಮಾಡಿದೆ, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದೆ ಮಗು. ಭಯ ಇಲ್ಲದೆ ಎಷ್ಟು ಆರಾಮಾಗಿ ಉಸಿರಾಡ್ತಾ ಇದೆ. ಆ್ಯಂಡ್ ಏನೂ ಎಫರ್ಟ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ಬದುಕನ್ನು ನಂಬಿದೆ ಅದು. ಅಯ್ಯೋ, ಆ ಮಗು ಇವಾಗ ನಿನ್ನ ನೋಡಿಬಿಡ್ತು, ಆಟ ಆಡೋದು ಬೇರೆ ನಿಲ್ಲಿಸ್ಬಿಡ್ತಲ್ಲಪ್ಪ. ಆ್ಯಂಡ್ ಈಗ ಆ ಮಗು ನಿನ್ನ ಹತ್ರ ಬಂದು ಆ ಮುಗ್ಧ ಕಣ್ಣುಗಳಿಂದ, ಯಾವ ಕಣ್ಣು ಹೇಳು, ಒಂದಾನೊಂದು ಕಾಲದಲ್ಲಿ ಆ ಕಣ್ಣುಗಳಿಂದ ಆಗಿತ್ತು. ಪ್ರಪಂಚ ನಿನಗೆ ಯಾವ ರೀತಿ ನೋಡಬೇಕು ಅಂತ ಹೇಳ್ಕೊಡೋಕ್ಕಿಂತ ಮುಂಚೆ ನೀನು ನೋಡ್ತಿದ್ದ ಗೊತ್ತಾ, ಆ ದೃಷ್ಟಿಕೋನ. ಹಾಗೆ ಮಗು ನಿನ್ನ ಹತ್ರ ಬರ್ತಿದೆ, ಯಾವ ಭಯ ಇಲ್ಲದೆ, ಯಾವ ಹೆಸಿಟೇಷನ್ ಇಲ್ಲದೆ, ವಿತ್ ಜಸ್ಟ್ ಪ್ಯೂರ್ ಲವ್, ನಿಷ್ಕಲ್ಮಶವಾದ ಪ್ರೀತಿಯಿಂದ ನಿನ್ನ ಹತ್ರ ಬರ್ತಾ ಇದೆ. ಈಗ ಮಗು ಬಂದು ನಿನ್ನ ಮುಂದೆ ನಿಂತ್ಕೊಳ್ತು, ಪುಟ್ಟದಾಗಿ ಕಾಣಿಸ್ತಿದೆ ಆ್ಯಂಡ್ ಪ್ಯೂರ್ ಆಗಿದೆ. ನಿನ್ನನ್ನು ಆ ಮಗು ಕೇಳುತ್ತಿವಾಗ ಅದರದೇ ಆದ ಚಿಕ್ಕದು ಬನ್ನಿಲಿ, ಎಲ್ಲೋಗಿದ್ದೆ ನೀನು? ನೀನು ನಿನ್ನನ್ನೇ ಕೇಳ್ಕೊಳ್ತಿದ್ಯಾ, ಎಲ್ಲೋಗಿದ್ದೆ ನೀನು ಅಂತ. ಉತ್ತರ ಇದೆಯಾ ನಿನಗೆ? ಮತ್ತೊಮ್ಮೆ ಆ ಮಗು ತಲೆ ಎತ್ತಿ ನಿನ್ನನ್ನು ನೋಡ್ತಾ ಹೇಳ್ತಿದ್ದೆ, ನೀನು ನಂಗೆ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ನನ್ನನ್ನು ಬಿಟ್ಟು ಹೋಗಲ್ಲ ಅಂದ್ಬಿಟ್ಟು. ಬಟ್ ಲೈಫ್ ನಿನಗೆ ತುಂಬ ಕಷ್ಟ ಅನ್ನಿಸ್ತಿದೆ ಅಲ್ವಾ ಇವಾಗ, ಸರಿ ತಾನೆ? ಈ ಮಾತನ್ನು ಆ ಮಗು ಆಡ್ತಿದ್ದ ಹಾಗೇ ಅದ್ರ ಕಣ್ಣಲ್ಲಿ ನೀರು ಕಚ್ಕೊಳ್ಳುತ್ತೆ. ಆ್ಯಂಡ್ ಹಾಗೇ ನಿನ್ನ ಕಣ್ಣಲ್ಲಿ ಕೂಡ. ಆ ಮಗು ಇವಾಗ ನಿನ್ನ ಕೈನ ಹಿಡ್ಕೊಂಡು ಮೆಲ್ಲಗೆ ಹೇಳ್ತಾ ಇದೆ, ನೀನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಅಂತ ಏನಿಲ್ಲ, ನೀನು ಎಲ್ಲನೂ ನಿನ್ನ ತಲೆ ಮೇಲೆ ಹೊತ್ಕೊಂಡು ಹೋಗೋದು ಬೇಡ. ಈ ಮಾತು ನೀನು ಕೇಳ್ತಿದ್ದ ಹಾಗೇ ಒಂದು ಸರಿ ಮೈ ಹಾಗೆ ವೈಬ್ರೇಟ್ ಆಗಿಬಿಡುತ್ತೆ. ಹೃದಯ ಇನ್ನಷ್ಟು ಮೃದು ಆಗುತ್ತೆ. ಇದನ್ನು ಹೇಳಿ ಮಗು ನೀನು ನೋಡ್ತಾ ಮತ್ತೆ ಸ್ಮೈಲ್ ಮಾಡುತ್ತೆ. ಆ ಹಳೆ ಸ್ಮೈಲ್ ನಿನಗಿತ್ತಲ್ಲ ಅದು. ಮತ್ತು ಹೇಳುತ್ತೆ, ನೋಡು, ನೀನು ಮತ್ತೆ ಮೊದಲಿನ ರೀತಿ ಬದುಕ್ಬೋದು, ನನ್ನ ಥರನೇ ನಗ್ಬೋದು, ನನ್ನ ಥರನೇ ಕನಸು ಕಾಣ್ಬೋದು. ನಿನಗೆ ವಯಸ್ಸಾಗಿರ್ಬೋದು, ಆದರೆ ಆ ವಯಸ್ಸು ನಿನ್ನ ಸ್ವಾತಂತ್ರ್ಯನ ಕಿತ್ಕೊಂಡಿಲ್ಲ. ಬದಲಾಗಿ ನಿನ್ನ ಸ್ವಾತಂತ್ರ್ಯನ ಕಿತ್ಕೊಂಡಿರೋದು ಭಯ. ಆ್ಯಂಡ್ ಆ ಭಯ ನೀನಲ್ಲ, ನೆನಪಲ್ಲಿರಲಿ ಅಂತ ಹೇಳಿ ಆ ಮಗು ನಿನ್ನನ್ನು ಗಟ್ಟಿಯಾಗಿ ತಪ್ಪಿಕೊಳ್ಳುತ್ತೆ. ನಿನಗೂ ಕೂಡ ಬೆಚ್ಚಗೆ ಅನ್ನಿಸ್ತಿದೆ. ಇಟ್ ಇಸ್ ವೆರಿ ಇನ್ನೋಸೆಂಟ್ ಹಗ್. ಆ ಮುಗ್ಧತೆ ಕೂಡ ನಿನಗೆ ಗೊತ್ತಾಗ್ತದೆ. ನೀನು ಎಲ್ಲ ಇಷ್ಟು ವರ್ಷದ ನೋವುಗಳನ್ನು ಕೂಡ ಇದೊಂದು ಅಪ್ಪಗೆ ಕರಗಿಸ್ಬಿಡ್ತಾ ಇದೆ. ಅಲ್ಲೇ ಇರು ಇವಾಗ ಎಲ್ಲೂ ಹೋಗಬೇಡ, ಓಕೆ? ನಿನಗೆ ಅಳು ಬರ್ತಿದ್ರೆ ಅಳು. ನಿನ್ನ ಒಳಗಡೆ ಇರೋ ಮಗುನ ನೀನು ಮತ್ತೆ ಕರ್ಕೊಂಡು ಬರಬೇಕು. ನೀನೇನು ದೊಡ್ಡವನಾಗಿದೆ ಅನ್ನೋದೊಂದು ಮನಸ್ಸಲ್ಲಿತ್ತು ನಿನಗೆ, ಅದನ್ನು ಬಿಟ್ಟು ಮತ್ತೆ ನಿನ್ನ ಮಗು ಆಗಲೇಬೇಕು. ಸೊ ಇವಾಗ ನೀನು ಈ ಪ್ರದೇಶದಿಂದ ಹೋಗೋ ಮುಂಚೆ ಆ ಮಗು ಮತ್ತೊಮ್ಮೆ ನಿನ್ನ ನೋಡುತ್ತೆ ಮತ್ತು ಹೇಳುತ್ತೆ, ಹೇಯ್, ನೀನನ್ನು ಮರೆಯೋ ಹಾಗಿಲ್ಲ. ಆಲ್ರೆಡಿ ಒಂದು ಸರಿ ಮರ್ತಿದ್ಯಾ, ಇಷ್ಟೆಲ್ಲ ನೋವು ಅನುಭವಿಸಿದ್ಯಾ, ಇನ್ನು ಮುಂದೆ ನನ್ನನ್ನು ನೀನು ಮರೆಯೋ ಹಾಗಿಲ್ಲ. ಯಾವಾಗಾದರೂ ಬದುಕು ತುಂಬ ಭಾರ ಅಂತ ಅನಿಸಿದ್ರೆ ನನ್ನ ಹತ್ರ ವಾಪಸ್ ಬಾ. ನಾನು ನಿನಗೆ ಮತ್ತೆ ನೆನಪು ಮಾಡ್ತೀನಿ ಬದುಕು ಎಷ್ಟು ಸಿಂಪಲ್ ಅಂತ. ಇವಾಗ ನೀನು ಆ ಮಗು ಕೈ ಇಟ್ಕೊಂಡು ಹೇಳು, ನಾನಿವಾಗ ಇಲ್ಲಿದ್ದೀನಲ್ವಾ,
ನಾನು ಬಂದಿದ್ದೀನಲ್ವಾ, ಇನ್ನೊಂದು ಸರಿ ನಾನು ನಿನ್ನ ಕಳ್ಕೊಳ್ಳೋದಿಲ್ಲ, ನಾನು ನಿನ್ನನ್ನು ಮರೆಯೋದಿಲ್ಲ ಅಂತ. ಇದನ್ನು ಕೇಳಿಸ್ಕೊಂಡಂಥ ಪುಟ್ಟ ಮಗುಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆ ಮುಖದಲ್ಲಿ ಬರುವಂಥ ಸ್ಮೈಲ್, ಇಟ್ ಈಸ್ ದ ಪ್ಯೂರೆಸ್ಟ್. ಆ್ಯಂಡ್ ಆ ಸ್ಮೈಲ್ ಬೇರೆ ಯಾರ್ದು ಅಲ್ಲ, ನಿಂದೆ. ಸೊ ಇವಾಗ ಮತ್ತೆ ಹೊರಡೋಣ ನಿನ್ನ ಪ್ರಪಂಚಕ್ಕೆ ಬರೋ ಸಮಯ.